ಕಣ್ಣುಗಳಿಂದ ಏನು ನೋಡಿದ್ದಂದ್ರೆ ದೊಡ್ಡದಾದ ಒಂದು ಗುಡ್ಡದಿಂದ ಜರಿದು ಹೀಗೆ ಬೀಳ್ತಾ ಇದೆ ಮಣ್ಣು, ನೀರು ಹರಿದು ಬರ್ತಾ ಇದೆ. ಅನೇಕ ನನ್ನ ಸಂಬಂಧಿಕರು ತಮ್ಮ ಮನೆಗಳನ್ನು ಕಳ್ಕೊಂಡ್ರು, ಕಾಫಿ ಎಸ್ಟೇಟ್ಗಳನ್ನು, ತೋಟಗಳನ್ನು ಕಳ್ಕೊಂಡ್ರು. ನೂರಾರು ಜನ ತಮ್ಮ ಸಣ್ಣ ಪುಟ್ಟ ಮನೆಗಳನ್ನು ಕಳ್ಕೊಂಡ್ರು. ಇದಾಗಿ ಅನೇಕ ಬಾರಿ ಇಂತಹ ಲ್ಯಾಂಡ್ ಸ್ಲೈಡಿಂಗ್ಗಳು ನಡೀತಾ ಬಂದವು. ಸುಳ್ಯದಲ್ಲಿ ಕೂಡ ಕೆಲವು ಭಾಗಗಳಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಯಿತು. ಈಗ ನಾವು ವಯನಾಡಿನಲ್ಲಿ ಒಂದು ಘನಘೋರವಾದಂಥ ಒಂದು ಪ್ರಾಕೃತಿಕ ವಿಕೋಪವನ್ನು ನೋಡ್ತಾ ಇದ್ದೇವೆ. ಅದನ್ನ ಮಿತ್ರರಾದ ಆಶಿಕ್ ಮುಳ್ಕಿ ಅವರು ವರದಿ ಮಾಡೋದಕ್ಕೆ ಹೋಗಿ ತಮ್ಮ ಕಣ್ಣಾರೆ ನೋಡಿ ಈ ಪುಸ್ತಕವನ್ನ ಬರೆದಿದ್ದಾರೆ. ವಯನಾಡು ಸಾವು ಬಂದ ಹೊತ್ತಿಗೆ ಹೇಳದೆ ಉಳಿದ ಸತ್ಯಗಳು. ನಾನು ಈ ಪುಸ್ತಕವನ್ನು ಓದಿದೆ. ನನಗೆ ಇತಿಹಾಸವನ್ನು ಓದುವಾಗ ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಮನುಷ್ಯರು ಸಾವಿರಾರು ವರ್ಷಗಳಿಂದ ಸಮುದ್ರ ಮತ್ತು ಬೆಟ್ಟಗಳ ಮೇಲಿನ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಹೋರಾಟಗಳನ್ನು ನಡೆಸ್ತಾ ಇದ್ರು. ಹಾಗಾಗಿ ಯಾವಾಗಲೂ ಯುದ್ಧಗಳಾಗಿದ್ರೆ ಒಂದೋ ಬೆಟ್ಟಗಳಲ್ಲಿ ಇಲ್ಲವೇ ಸಮುದ್ರದಲ್ಲಿ ಯುದ್ಧಗಳಾಗ್ತಾ ಇತ್ತು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕೂಡ ಅನೇಕ ರಾಜವಂಶಗಳು ಬೆಟ್ಟಗಳಿಂದ ಆರಂಭ ಆದವು. ಬೆಟ್ಟಗಳನ್ನು ಕೇಂದ್ರೀಕರಿಸಿಕೊಂಡು ಆಳ್ವಿಕೆಯನ್ನು ನಡೆಸಿದರು. ಸಮುದ್ರವನ್ನು ಕೇಂದ್ರೀಕರಿಸಿಕೊಂಡು ಬಂದರುಗಳನ್ನು ಇಟ್ಟುಕೊಂಡು ಆಳ್ವಿಕೆಯನ್ನು ನಡೆಸಿದರು. ಮನುಷ್ಯನ ಪ್ರಕೃತಿಯನ್ನು ಜಯಿಸುವಂತಹ ಒಂದು ಪ್ರಯತ್ನ ಇದೆಯಲ್ಲ, ಅದು ಅನೇಕ ಬಾರಿ ಪ್ರಕೃತಿಗೆ ಆ ಒತ್ತಡವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇತ್ತ ಅನ್ನುವ ಪ್ರಶ್ನೆಯನ್ನು ನಾವು ಹಾಕೊಳ್ಳಬೇಕಾಗ್ತದೆ. ನಾನು ಹುಟ್ಟಿದ್ದು ಸುಳ್ಯದ ಐವರ್ನಾಡು ಅಂತ ಹೇಳುವ ಒಂದು ಊರಿನಲ್ಲಿ. ಒಂದು ಕಾಲದಲ್ಲಿ ದಟ್ಟ ಅರಣ್ಯ ಇದ್ದಂಥ ಪ್ರದೇಶಗಳು ಅದು. 1970-80 ಹೊತ್ತಿಗೆ ಇಡೀ ನನ್ನ ಪ್ರದೇಶದಲ್ಲಿ ನಾನು ಹುಟ್ಟುವ ಮೊದಲು ಕಾಡುಗಳನ್ನು ಕಡಿದು ರಬ್ಬರ್ ಕೃಷಿಯನ್ನು ಮಾಡಿದರು. ಮೊನೊಕ್ರಾಪ್, ಎಲ್ಲಿ ನೋಡಿದ್ರು ರಬ್ಬರ್. ಆ ರಬ್ಬರ್ನ ಪ್ಲಾಂಟೇಶನ್ನ ಕೆಳಗಡೆ ಕಮ್ಯುನಿಸ್ಟ್ ಸಸ್ಯಗಳನ್ನು ಬಿಟ್ಟರೆ ಬೇರೆ ಹೆಚ್ಚಿನ ಯಾವ ಸಸ್ಯ ಪ್ರಭೇದಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮನೆಯ ಮುಂದೆ ಇನ್ನೊಂದು ದೊಡ್ಡದಾದಂಥ ಒಂದು ರಬ್ಬರ್ ಪ್ಲಾಂಟೇಶನ್ ಇದೆ. ಒಂದು ದೊಡ್ಡ ಬೆಟ್ಟದ ಮೇಲಿದೆ ಅದು. ನೀವು ಅದಕ್ಕೆ ರಬ್ಬರ್ ಟ್ಯಾಪಿಂಗ್ ಮಾಡಬೇಕಿದ್ರೆ ಆ ಬೆಟ್ಟವನ್ನು ಏರ್ಕೊಂಡು ಹೋಗಬೇಕು. ನನಗೆ ಅದನ್ನು ನೋಡುವಾಗ ಕೊಡಗಿನಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆದಾಗ ನಾನು ಮನೆಯಲ್ಲಿದ್ದಾಗ ಕೇಳ್ತಾ ಇದ್ದೆ, ಇದೆಲ್ಲಾದ್ರೂ ಜರ್ದು ಬಿದ್ದರೆ ನಾವಿರ್ಲಿಕ್ಕೆ ಉಂಟಾ ಅಂತ. ಇವತ್ತು ಅಂತಹ ಒಂದು ದೃಶ್ಯಗಳನ್ನು ನಾವು ನೇರವಾಗಿ ಆಶಿಕ್ ಮುಲ್ಕಿ ಅವರು ನೋಡಿದ್ದಾರೆ. ಈ ಪುಸ್ತಕದಲ್ಲಿ ಅವರು ಏನು ದಾಖಲಿಸಿದ್ದಾರೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಆ ನಂತರ ಸಂವಾದದ ಕಡೆಗೆ ಹೋಗ್ತೇನೆ, ಅತಿಥಿಗಳು ಮಾತನಾಡ್ತಾರೆ, ನನ್ನ ಅಭಿಪ್ರಾಯಗಳನ್ನು ಹೇಳುತ್ತೇನೆ. ನಾನು ಇಲ್ಲಿ ಮುಖ್ಯವಾಗಿ ಯಾವಾಗ ವಯನಾಡಿನ ಪ್ರಕೃತಿ ವಿಕೋಪದ ಬಗ್ಗೆ ಚರ್ಚೆಗಳು ಎದ್ಕೊಂಡ್ವೋ ಆಗ ಎಲ್ಲ ಕಡೆಗಳಲ್ಲಿ ಶೇರ್ ಆಗ್ತಿದ್ದ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತಿದ್ದಂತಹ ವಿಡಿಯೋಗಳನ್ನು ನೋಡಿ ಅದನ್ನು ಒಂದು ರೀತಿಯಲ್ಲಿ ಮಾನವರು ಪರಸ್ಪರ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ದೃಷ್ಟಿಕೋನದಲ್ಲಿ ಒಂದು ಆರ್ದ್ರವಾಗಿ ನಾವು ಅದನ್ನು ನೋಡಿದ್ವಿ. ನಾವಿವತ್ತು ಅದನ್ನು ನೋಡಬೇಕಾಗಿರೋದು ಅದರ ಆಚೆಗೆ, ಅಂದರೆ ಕಾರಣಗಳನ್ನು ತುಂಬ ಪ್ರಾಕ್ಟಿಕಲ್ ಆಗಿ ನೋಡಬೇಕಾಗ್ತದೆ. ನಾನಿವತ್ತು ಶಾಲೆಗೆ ಹೋದಾಗ, ಇವತ್ತು ಮಧ್ಯಾಹ್ನ ನಾನು ಒಂದು ಶಾಲೆಯಲ್ಲಿದ್ದೆ, ಒಂದು ಚಾಪ್ಟರನ್ನು ಗಟ್ಟಿಯಾಗಿ ಓದಿದೆ. ಆನಂತರ ಮಕ್ಕಳಲ್ಲಿ ಕೇಳದೆ ಏನಿರ್ಬೋದು, ಆಮೇಲೆ ವಿಡಿಯೋಸನ್ನು ತೋರಿಸಿದೆ ಸ್ಮಾರ್ಟ್ ಬೋರ್ಡಲ್ಲಿ. ಏನು ಕಾರಣ ಇರ್ಬೋದು ಅಂತ. ಒಬ್ಬ ಹುಡುಗ ಬಹಳ ಚೆನ್ನಾಗಿ ಲ್ಯಾಂಡ್ ಸ್ಲೈಡಿಂಗ್ ಯಾಕಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಡಿಫಾರೆಸ್ಟ್ರೇಷನ್ ಆಗ್ತದೆ, ಕಾಡುಗಳನ್ನು ಕಡಿತಾರೆ, ಪ್ಲೇಟು ಅದು ಚೇಂಜ್ ಆದಾಗ ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ ಅಂತ. ಬುಕ್ ಮೈ ಟ್ರಿಪ್ನಲ್ಲಿ ನೀವು ಸರ್ಚ್ ಮಾಡಿದರೆ ವಯನಾಡಿನಲ್ಲಿ ಯಾವ ಯಾವ ರೆಸಾರ್ಟ್ಗಳು ಸಿಗ್ತದೆ ಅಂತ ಒಂದು ಸರ್ಚ್ ಮಾಡಿದರೆ ನೂರಾರು ರೆಸಾರ್ಟ್ಗಳು ವಯನಾಡನ್ನು ತಿಂದು ಹಾಕ್ತಾ ಇದ್ದಾವೆ. ಮಡಿಕೇರಿಗೆ ಹೋದರೆ ನೀವು ಆ ಭಾಗಮಂಡಲ ಕ್ರಾಸ್ನಿಂದ ಆರಂಭವಾಗಿ ನೀವು ಎಲ್ಲ ಗುಡ್ಡಗಳನ್ನು ನೋಡಿದ್ರೆ ಬೆಂಕಿ ಪೊಟ್ಟಣಗಳ ಹಾಗೆ ಇಡೀ ಗುಡ್ಡದ ತುಂಬ ಕಟ್ಟಡಗಳು ತುಂಬಿ ಹೋಗಿವೆ. ಭೂಮಿಗೆ ಒಂದು ಸೈರಣೆ ಇರುತ್ತೆ, ಎಷ್ಟು ಅಂತ ಸಹಿಸ್ಬೋದು. ನಾವಿವತ್ತು ಇದು ಮೊದಲನೇ ಬಾರಿಗೆ ಆಗ್ತಾ ಇಲ್ಲ. ಅನೇಕ ಬಾರಿ ಭೂಮಿ ಈ ರೀತಿ ತನ್ನ ಒತ್ತಡವನ್ನು ನಿವಾರಿಸಿಕೊಳ್ಳುವುದಕ್ಕೆ ಇಂತಹ ವಿಕೋಪಗಳನ್ನು ತರ್ತಾನೆ ಇದೆ. ತನ್ನ ಕೋಪವನ್ನು ಅದು ತೋರಿಸ್ತಾನೆ ಇದೆ. ನಾವು ಬಳಸುವಂಥ ಎಲ್ಲ ಇಂಧನಗಳಿರ್ಬೋದು ಅಥವಾ ಪಳೆಯುಳಿಕೆಗಳಿರ್ಬೋದು, ಇವೆಲ್ಲವೂ ಕೂಡ ಆ ವಿಕೋಪದ ಫಲ ಆಗಿದೆ. ನಾವಿವತ್ತು ಪೆಟ್ರೋಲ್ ಬಳಸ್ತಾ ಇದ್ದೇವೆ ಅಂದರೆ ಯಾವುದೋ ಒಂದು 1000 ವರ್ಷಗಳ ಹಿಂದೆ ಇಂಥ ಒಂದು ದೊಡ್ಡ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಇಡೀ ಮರ ಎಲ್ಲ ಕುಸಿದು
ಮಣ್ಣಿನಡಿಗೆ ಹೋಗಿ ಇವತ್ತು ಇಂಧನಗಳಾಗಿ ಮಾರ್ಪಾಟಾಗಿವೆ. ಇಂತಹದ್ದು ಅನೇಕ ಬಾರಿ ನಡೆದಿದ್ದಾವೆ. ಆದರೆ ಅದನ್ನು ನಮ್ಮ ನೆನಪಿನಲ್ಲಿ ನಾವು ಇಟ್ಟುಕೊಳ್ಳೋದಕ್ಕೆ ಒಂದು ದೀರ್ಘವಾದ ಒಂದು ಹಾದಿಯಲ್ಲಿ ನಾವು ನಡೆದು ಬಂದಿದ್ದೇವೆ. ಹೀಗಿರುವಾಗ ಈ ಪುಸ್ತಕದಲ್ಲಿ ಅವರು ತಾವು ಕಣ್ಣಾರೆ ಕಂಡಂತಹ ಸತ್ಯಗಳನ್ನು, ನೋವುಗಳನ್ನು ದಾಖಲಿಸಿದ್ದಾರೆ. ನನಗಿದು ಸಂಭ್ರಮ ಅಲ್ಲ. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಫಾರ್ ಸೆಲೆಬ್ರೇಷನ್. ಈ ಪುಸ್ತಕ ಬರ್ತಾ ಇದೆ ಅನ್ನೋದು ಒಂದು ಸಂಭ್ರಮ ಅಲ್ಲ, ಇದು ನೋವಿನ ದಾಖಲೀಕರಣ. ತಾವು ಕಂಡದ್ದನ್ನು ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಗಾಂಧೀಜಿ ಹೇಳ್ತಾರೆ, ಒಂದು ಕಡೆ ಗಾಂಧೀಜಿ ಹೇಳ್ತಾರೆ ಏನಂದರೆ, ಈ ಭೂಮಿ ನಮಗೆ ಏನು ಕೊಡ್ತಾ ಇದೆಯೋ ನಾವು ಅದರ 2-3 ಪಟ್ಟು ಹೆಚ್ಚಿನದನ್ನು ನಾವು ತಗೊಳ್ತಾ ಇದ್ದೇವೆ ಅಂತ. ನಮ್ಮಲ್ಲಿ ಆಸೆಗಿಂತ ಅಥವಾ ನಮ್ಮ ಅಗತ್ಯತೆಗಳನ್ನು ಪೂರೈಸುವುದಕ್ಕಿಂತ ಹೆಚ್ಚಾಗಿ ನಾವು ದುರಾಸೆಯ ಮೂಲಕ ನಾವು 2-3 ಪಟ್ಟನ್ನು ಬಗೆದು ತೆಗೆದುಕೊಳ್ತಾ ಇದ್ದೇವೆ ಅಂತ. ಹಾಗಾಗಿ ಮತ್ತೆ ಆ ಒಂದು ಬೆಟ್ಟ, ಆ ಭೂಮಿ ನಮ್ಮನ್ನು ಅಗೆದು ಒಳಗಡೆ ಸೇರಿಸಿಕೊಳ್ತಾ ಇದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ನಾವು ಇದನ್ನು ಭೂಮಿ ಸಂಘರ್ಷ ಅಂತ ನೋಡಿದರೂ ಕೂಡ ಇಲ್ಲಿ ಗೆಲುವು ಯಾವಾಗಲೂ ಕೂಡ ಪ್ರಕೃತಿಯಾಗಿರ್ತದೆ ಅಂತ ನನಗೆ ಅನ್ನಿಸ್ತದೆ. ಯಾರೋ ಒಂದು ಮನೆಯನ್ನು ಕಳ್ಕೊಳ್ತಾನೆ, ಎಷ್ಟೋ 100 ಎಕರೆ ತೋಟವನ್ನು ಕಳ್ಕೊಳ್ತಾನೆ. ಇದನ್ನು ನೋಡುವಾಗ ನಾವಿದನ್ನು ತಡೆಯುವುದಕ್ಕೆ ಅಥವಾ ಅದನ್ನು ನಿಯಂತ್ರಿಸುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಏನನ್ನು ಮಾಡಿದೀವೋ ಅದರ ಪ್ರತಿಫಲವನ್ನು ಭೂಮಿ ಕೊಡ್ತಾ ಇದೆ. ಅದು ಪ್ರತಿಫಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭೂಮಿ ತನ್ನನ್ನು ತಾನು ಸಂತೈಸಿಕೊಳ್ಳುವುದಕ್ಕೆ ಮಾಡ್ತಾ ಇರುವ ಪ್ರಯತ್ನ ಅಂತ ನಾನು ಅಂದ್ಕೊಳ್ತೇನೆ. ಈ ಗಾಡ್ಗಿಲ್ ವರದಿ ಬಂದಾಗ ತುಂಬ ವಿರೋಧಗಳು ವ್ಯಕ್ತ ಆದವು. ಆಮೇಲೆ ಕಸ್ತೂರಿ ರಂಗನ್ ವರದಿ ಬಂದಾಗ ತುಂಬ ವ್ಯಾಪಕವಾದ ಪ್ರೊಟೆಸ್ಟ್ಗಳನ್ನು ಮಾಡಿದರು. ಇದು ಮಲೆನಾಡಿನ ಜನರ ವಿರುದ್ಧ ತಂದಿರುವಂಥ ವರದಿ ಅಂತ. ಇದನ್ನು ಪಬ್ಲಿಕ್ ಡಿಸ್ಕಷನ್ಗೆ ತರಲಿಲ್ಲ, ಅದಕ್ಕೆ ಬೇಕಾದ ಪ್ಲಾಟ್ಫಾರ್ಮನ್ನು ಗೌರ್ಮೆಂಟ್ ಕೂಡ ಸೃಷ್ಟಿ ಮಾಡಲಿಲ್ಲ. ಆಗ ಸುಳ್ಯ ಸೇರಿದ ಹಾಗೆ ಅನೇಕ ಭಾಗಗಳಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಇಲ್ಲೆಲ್ಲ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅಂತ ಏನೋ ಅದಕ್ಕೆ ವಿರೋಧವನ್ನು ಮಾಡಿದರು. ಆದರೆ ನಾವಿವತ್ತು ಒಂದು ವಿಚಾರವನ್ನು ಯಾವತ್ತೂ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಏನಂದರೆ ನಾವು ಎಷ್ಟೇ ಶಕ್ತಿವಂತರಾದರೂ ಕೂಡ, ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದ್ರೂ ಕೂಡ, ನಾವು ಒಂದು ಪ್ರಕೃತಿ ವಿಕೋಪ ನಡೆದರೆ ಅದನ್ನು ನಿಯಂತ್ರಿಸುವುದಕ್ಕೆ ಬೇಕಾದಂತಹ ಎಲ್ಲ ವೈಜ್ಞಾನಿಕವಾದ ತಾಂತ್ರಿಕವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೂ ಕೂಡ ಭೂಮಿ ಅದನ್ನು ಮೀರಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಅದು ಮಾಡುತ್ತದೆ. ಇದರ ಹೊರತಾಗಿ ಇದನ್ನು ಯಾರು ಅನುಭವಿಸ್ತಾರೆ ಅಂದರೆ, ಭೂಮಿ ಅತಿಕ್ರಮಣ ಏನಿದೆ ಅದರ ನೋವನ್ನು ಯಾರು ಅನುಭವಿಸ್ತಾರೆ ಅಂದರೆ ನಗರ ಪ್ರದೇಶಗಳ ಜನರಲ್ಲ. ಅರ್ಬನ್ ಸೆಂಟರ್ಡ್ ಪಾಪ್ಯುಲೇಷನ್ ಇದನ್ನು ಗಮನಿಸ್ತಾ ಇಲ್ಲ. ಆ ಪ್ರದೇಶದಲ್ಲಿ ಬದುಕ್ತಾ ಇರುವವರು ಅದನ್ನು ಅನುಭವಿಸ್ತಾರೆ. ವಯನಾಡಿಗೆ ಹೋದರೆ ವಯನಾಡಿನಲ್ಲಿರುವ ಎಷ್ಟೋ ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿದ್ದಾರೆ, ಅಥವಾ ಮಲೆನಾಡಿನ ಪ್ರದೇಶಗಳಲ್ಲಿ ಕಾಡುಗಳಲ್ಲಿ ವಾಸ ಮಾಡುವಂತಹ ಜನರಿದ್ದಾರೆ. ಕಾಡುತ್ಪತ್ತಿಯನ್ನು ನಂಬಿಕೊಂಡು ಅವರು ಬದುಕ್ತಾ ಇದ್ದಾರೆ. ಅವರಿಗೆ ಎಷ್ಟು ಕಾಡಿನಿಂದ ತೆಗೆದುಕೊಳ್ಳಬೇಕು ಅಷ್ಟನ್ನು ಮಾತ್ರ ತೆಗೊಳ್ಳುತ್ತಾರೆ. ಆದರೆ ಯಾವಾಗ ಅಲ್ಲಿಯ ದಲ್ಲದ ಜನರು ಅದನ್ನು ಪ್ರವೇಶ ಮಾಡ್ತಾರೆ, ಹೆಚ್ಚಿನ ಸೌಕರ್ಯಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಅಲ್ಲಿಯ ದಲ್ಲದ ಜನ ಪ್ರವೇಶ ಮಾಡಿ ಎಲ್ಲವನ್ನ ಅತಿಕ್ರಮಣ ಮಾಡಿ ಕಾಡನ್ನು ನಾಶ ಮಾಡ್ತಾರೆ, ಎಲ್ಲ ಪ್ರಾಕೃತಿಕ ವ್ಯವಸ್ಥೆಯನ್ನು ನಾಶ ಮಾಡ್ತಾರೆ. ಆಗ ಅದರ ಪರಿಣಾಮ ಭೂಮಿಯ ಮೇಲೆ ಮಾತ್ರ ಅಲ್ಲ, ಅದನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ಅತ್ಯಂತ ಹಿಂದುಳಿದ ಬಡ ಸಮುದಾಯಗಳದ್ದು ಕೂಡ ಆಗಿರುತ್ತದೆ ಅಂತ ಇದನ್ನು ನಾವು ಗಮನಿಸಬೇಕು. ಈ ಪುಸ್ತಕದಲ್ಲಿ ಅವರು ವರದಿಯನ್ನು ಮಾಡುವಾಗ ತುಂಬ ನೋವನ್ನು ಅನುಭವಿಸಿದ ರೀತಿಯಲ್ಲಿ ಅವರು ಬರ್ಕೊಳ್ತಾರೆ. ಎಲ್ಲೋ ಒಂದು ಮಗು, ತಾಯಿ ಮಗು ಒಟ್ಟಿಗೆ ಒಂದು ಮಂಚದಲ್ಲಿ ಮಲ್ಕೊಂಡಿರುವಾಗ ಇಡೀ ಒಂದು ಲ್ಯಾಂಡ್ ಸ್ಲೈಡಿಂಗ್ ಆಗಿ ಮಣ್ಣು ಮುಚ್ಚಿ ಇಡೀ ಅಗೆದು ತೆಗೆಯುವಾಗ ಮಂಚ ಸಮೇತ ಶವಗಳು ಸಿಗ್ತವೆ. ಸೈನಿಕರು, ಅಲ್ಲಿ ಕೆಲಸ ಮಾಡುವಂಥ ಸ್ವಯಂ ಸೇವಕರು ಆ ಶವಗಳನ್ನು ಎತ್ತಿಕೊಂಡು ಬರುವಂಥ ಸನ್ನಿವೇಶಗಳನ್ನು ಅವರು ಬರೀತಾರೆ. ಆದರೆ ಇವೆಲ್ಲವನ್ನು ನಾವು ಯಾಕೆ ಓದಬೇಕು ಅಂತಾಗಿದ್ರೆ, ನಮ್ಮ ಲಿಮಿಟೇಷನ್ಸ್ ಏನು, ನಮಗಿರುವಂಥ ಒಂದು ಏನು ಲಿಮಿಟೇಷನ್ಸ್ ಇದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ, ಮತ್ತು ನಮ್ಮ ಶಕ್ತಿಗೆ, ನಮಗೆ ಪ್ರಕೃತಿಯನ್ನು ಮೀರಿ ನಮ್ಮಲ್ಲಿ ಯಾವ ಶಕ್ತಿಯೂ ಇಲ್ಲ ಎನ್ನುವ ಒಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಾರಣಕ್ಕಾಗಿ ನಾವು ಈ ಪುಸ್ತಕವನ್ನು ಓದಬೇಕು ಅಂತ ನಾನು ಹೇಳ್ಕೊಳ್ತೇನೆ. ಸಾಹುಕಾರ ಅಚ್ಚು ಅವರು ಕೂಡ ಸುಳ್ಯದವರು. ಸುಳ್ಯದಲ್ಲಿ ಆ ಸಂದರ್ಭದಲ್ಲಿ 2018ರಲ್ಲಿ ನಡೆದ ಕೂರ್ಗ್ ಲ್ಯಾಂಡ್ ಸ್ಲೈಡ್ ಏನಿದೆ ಕೊಡಗಿನಲ್ಲಿ ನಡೆದದ್ದು. ಆಗ ಸುಳ್ಯ ಭಾಗದವರು ಕೂಡ ಅನೇಕ ಮಂದಿ ಹೋಗಿ ಅಲ್ಲಿ ಕೆಲಸವನ್ನು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಸುಳ್ಯದ ಪ್ರದೇಶಗಳಲ್ಲಿಯೂ ಕೂಡ ಲ್ಯಾಂಡ್ ಸ್ಲೈಡಿಂಗ್ ಆರಂಭ ಆಯಿತು. ಆಗ ಅನೇಕ ಜನ ಹೆದರಿ ಆ ಇಡೀ
ಗುಡ್ಡವನ್ನು ಬಿಟ್ಟು ಬೇರೆ ಕಡೆ ವಾಸ ಮಾಡೋದಕ್ಕೆ ಆರಂಭ ಮಾಡಿದರು. ಇದನ್ನು ನೋಡುವಾಗ ನನಗೆ ಮತ್ತೆ ಮುಂದಿನ ಪರಿಸ್ಥಿತಿ ಇನ್ನಷ್ಟು ಭೀಕರ ಆಗುವ ಸಾಧ್ಯತೆಗಳು ಕಣ್ಣ ಮುಂದೆ ಗೋಚರಿಸ್ತದೆ ಅಂತ ಹೇಳ್ತಾ ನಾನು ಈ ಸಂವಾದವನ್ನು ಮುಂದುವರಿಸ್ತೇನೆ. ಮುಂದೆ ಈ ಪುಸ್ತಕವನ್ನು ಒಂದು ಬಿಡುಗಡೆ ಮಾಡಬೇಕು ಅಂತ ನಾನು ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ.